ವಯೋಮಿತಿವರೆಗೆ ನಾವು ಮೊಬೈಲನ್ನು ಮಕ್ಕಳಿಗೆ ಕೊಡಬಾರ್ದಂದು ನನ್ನೊಂದು ಅನಿಸಿಕೆ. ಸರ್ ನೀವು ಹೇಳೋದು ಕರೆಕ್ಟ್, ಒಪ್ಕೊಂತೆ. ಬಟ್ ಮಗುವಿನ ಸಮಸ್ಯೆ ಅಂತ ಗೊತ್ತಾ ಸರ, ನಂಗೆ ಆಟ ಆಡೋಕ್ಕೆ ಜನ ಇಲ್ಲ, ನಾನು ಒಬ್ಬಳೇ ಮನೆಗೆ, ಅಪ್ಪ ಅಮ್ಮ ಆಟ ಆಡೋ ಗೊತ್ತಿಲ್ಲ, ಪಕ್ಕದ ಮನೆಗೆ ಹೋಗ್ಬಿಡೋದಿಲ್ಲ, ಅದು ಏಕಾಂತ ಕಾಡುತ್ತಂತ ಹೇಳ್ತೇವೆ ಮನಸ್ಸಿನ ಭಾವನೆ. ಅದಕ್ಕೆ ಅಂತಂದ್ರೆ ಸರ್ ನೀವು ಅದಕ್ಕೆ ಮೊಬೈಲ್ ಒಂದೇ ಅಲ್ಲ, ಬೇರೆ ಬೇರೆ ಆಟಿಕೆಗಳು ಇರ್ತವೆ, ಅದ್ರ ಅಭ್ಯಾಸವನ್ನು ಮಾಡಬೇಕು. ನಿಮ್ಗೆ ಮೊದಲು ಮೊಬೈಲ್ ಇತ್ತ? ಇಲ್ಲ ಸರ್, ಇಲ್ಲ. ಮತ್ತೆ ಮಕ್ಕಳು ಇರ್ತಿರ್ಲಿಲ್ಲ, ಆಗಲೇ ನಾವು ಜೈಟಿ ಚಿಪ್ಪಿ ಇದೆಲ್ಲ ಎಲ್ಲ ಸೈಕಲ್ ಚೆನ್ನಿಮಣಿ ಎಲ್ಲ ಆಡ್ತಿದ್ವಿ ನಾವು. ಮೊಬೈಲ್ ಎಲ್ಲಿತ್ತು? ಮೊಬೈಲ್ ಬಂದು ಎಷ್ಟು ವರ್ಷ ಆಯಿತು? ಆದ್ದರಿಂದ ಮೊಬೈಲ್ ಒಂದು ಅವಶ್ಯಕತೆ ಅಲ್ಲ ಅಂತ ನಾನು ಹೇಳ್ತೇನೆ. ಹಾಂ 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 ಮೊಬೈಲ್ ಇರೋದು ನಮ್ಮ ಒಂದು ಅವಶ್ಯಕತೆ, ಸಡನ್ ಯಾರಿಗಾರು ಮಾತಾಡಬೇಕು ಅಂಥದ್ದು ಮಾತ್ರ ಮೊಬೈಲ್ ಹೊರತು ಎಲ್ಲ ಇದರಲ್ಲಿ ಮೊಬೈಲ್ ಉಪಯೋಗಿಸಬಾರ್ದು. ಈಗ ನಾನಿದ್ದೆ, ನನ್ನ ಹತ್ರ ಮೊಬೈಲ್ ಇದೆ, ನಾನು ಯಾವುದೇ ಒಂದು ಕಾಲ್ ರಿಸೀವ್ ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಮಾತ್ರ ಲಿಮಿಟೆಡ್ ಆಗಿ ಮೊಬೈಲನ್ನು ಉಪಯೋಗಿಸ್ತೇವೆ. ಸರಿ ಸರಿ ಸರಿ. ಹೆಚ್ಚು ಮೊಬೈಲ್ ಉಪಯೋಗಿಸೋದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ಸರಿ, ನೀವು ಹಾಸ್ಪಿಟ್ಲ್ ಕತೆ ಮುಂದುವರಿಸಿ ಸರ್. ಹಾಗೆ ಹಾಸ್ಪಿಟ್ಲ್ ಕತೆ ಎಲ್ಲೇನು ನಿಲ್ಲಿಸಿರಿ, ಮುಂದುವರಿಸಿ ಅಂದೆ. ನಾನು ಹೇಳಲ್ಲ, ನಾನೊಂದು 2000 ಇಸ್ವಿಯಲ್ಲಿ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದೆ. ಈಗ 2025 ಈಗ ಅದೊಂದು ಸಾಕಷ್ಟು ದೊಡ್ಡದಾಗಿ ಬೆಳೆದಿದೆ. ಅದಕ್ಕೆ ಇನ್ನೇನು ನೀರು ಕುಡಿಸೋಕ್ಕೆ ಅಗತ್ಯ ಇಲ್ಲ, ಅದರಷ್ಟಕ್ಕೆ ಅದು ಬೆಳೀತಾ ಹೋಗ್ತದೆ. ಬೇರೆ ಬೇರೆ ವೈದ್ಯರು ಅಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಆದ್ದರಿಂದ ಅದು ನಿಜವಾದ ತನ್ನಷ್ಟಿಗೆ ತಾನು ಬೆಳೆದಿತ್ತು ಅದೀಗ. ಅದೀಗ ಅಂದರೆ ನನಗೊಂದು ಸಂತೋಷ ಅಂದರೆ ನಮ್ಮ ಕುಲಾಲ ಸಮಾಜದಲ್ಲಿ ಇರುವಂಥ ಒಂದೇ ಒಂದು ಏಕೈಕ ಆಸ್ಪತ್ರೆ ಇದೆ ಕುಂದಾಪುರ ತಾಲೂಕಿನ. ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಕುಂದಾಪುರ ತಾಲೂಕಿನಲ್ಲದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕುಲಾಲರಿಂದಲೇ ನಡೆಸಿ ಬರುವಂಥ ಆಸ್ಪತ್ರೆ ಇಲ್ಲ ಸರ್. ನನಗೊಂದು ಹೆಮ್ಮೆ ವಿಷಯ ಅಂತ ಗೊತ್ತಾ ಸರ್, ನಾನು ಒಬ್ಬ ಹೆಬ್ಗೋಳಿ ಕುಷ್ಟ ಅವರ ಮೊಮ್ಮಗನಾಗಿ ಹೆಬ್ಗೋಳಿ ಕುಷ್ಟ ಅಗ್ರಿಕಲ್ಚರ್ ಕಂಪನಿ ಅಂತ ಮಾಡಿದ್ದೆ. ಇವತ್ತು ನಾನು ಒಬ್ಬ ಪ್ರವೀಣ್ ಕುಲಾಲ್ ಆಗಿ ಡಾಕ್ಟರ್ ಎಮ್ ಇ ಕುಲಾಲ್ ಮಾತಾಡ್ಸೋಕ್ಕೆ ತುಂಬ ಹೆಮ್ಮೆ ಆಗ್ತದೆ ಸರ್. ನೀವು ನನಗೆ ಅವಕಾಶ ಕೊಟ್ಟರೆ ತುಂಬ ಖುಷಿ ಆಯ್ತು ಸರ್. ನಾನು ನಿಮ್ಮಂಥವ್ರು ನನ್ನ ಹತ್ರ ಬಂದು ಈ ವಿಷಯಗಳನ್ನು ಹಂಚಿಕೊಂಡದ್ದು ನಿಜವಾಗಿ ನನ್ನ ಆತ್ಮಕ್ಕೆ ತುಂಬ ಸಂತೋಷವಾಗಿದೆ. ನಮ್ಮ ಸಮಾಜದಲ್ಲಿ ನಿಮ್ಮಂಥ ವ್ಯಕ್ತಿಗಳು, ನಾನು ಬಂದ ಕೂಡಲೇ ನಿಮ್ಗೆ ಹೇಳಿ ನೀವೇನು ಉದ್ಯೋಗ ಮಾಡ್ತಾಯಿದ್ದೆ ಅಂತ. ನಾನು ಕೃಷಿ ಮಾಡ್ತಾಯಿದ್ದೇನೆ, ಕೃಷಿಯಲ್ಲಿ ಆಗ್ತದೆ, ಒಳ್ಳೆಯದಾಗ್ತದೆ ಸರ್ ಅಂತ ಹೇಳಿದರು. ನಂಗೆ ಭಾಳ ಸಂತೋಷ ಆಯಿತು. ನಿಜವಾಗೂ ಇವತ್ತು ಸ್ವಾವಲಂಬಿಯಾಗಿ ಕೃಷಿ ಮಾಡಿದರೆ ಎಲ್ಲ ವಿಷಯದಲ್ಲಿ ಅದು ಒಳ್ಳೆಯದಾಗ್ತದೆ. ಯಾಕಂದರೆ ನಾವು ಆರೋಗ್ಯ ವಿಷಯದಲ್ಲಾಗಲಿ, ಆದಾಯದ ವಿಷಯದಲ್ಲಾಗಲಿ, ಎಲ್ಲ ವಿಷಯದಲ್ಲಿ ಕೃಷಿಯನ್ನು ನಾವು ಮಾಡುವುದು ಒಳ್ಳೆಯದು. ಅಂದರೆ ನಮಗೆ ಕೃಷಿ ಮಾಡಲಿಕ್ಕೆ ನಮ್ಮದೇ ಆದ ಜಮೀನಿದ್ದರೆ ಒಳ್ಳೆಯದು. ಈಗ ಹೆಚ್ಚಿನವರಿಗೆ ಅವರದ್ದೇ ಆದ ಜಮೀನಿದೆ. ಜಮೀನಿಲ್ಲ ಈಗ ಇದೆ. ಈಗ ಅಂದರೆ ಒಕ್ಕಲಿತ ಮಸೂದೆ ಬಂದ ಮೇಲೆ ಜಮೀನಿದೆ, ಮೊದಲು ಇರಲಿಲ್ಲ. ಆ ಜಮೀನು ಮೇಲೆ ನಮ್ಗೆ ಯಾವುದೇ ಒಂದು ಪ್ರೀತಿ ವಾತ್ಸಲ್ಯ ಇರಲಿಲ್ಲ. ಯಾಕಂದ್ರೆ ನಾನು ಚಿಕ್ಕವನಿರುವಾಗ ಎಷ್ಟೋ ಜಮೀನು ನಾವು ಮಾಡ್ತಾ ಇದ್ವಿ, ಅದು ನಮ್ಮದಲ್ಲ, ಬೇರೆಯವ್ರದ್ದು. ಅದರಲ್ಲಿ ಮಾಡಿ ಅವ್ರು ಹೋಗಂದ್ರೆ ನಾವು ಎತ್ಕೊಂಡು ಬರಬೇಕು, ಗೇಣಿ ಮಾಡ್ತಾಯಿದ್ವಿ. ಅಷ್ಟು ನಾವು ಈ ಕಷ್ಟಪಟ್ಟು 24 ಗಂಟೆ ಕೆಲಸ ಮಾಡಿದ್ರು ನಾವು ಸೀದಾ ನೀವು ಹೋಗಪ್ಪ, ನಮಗೆ ಬೇಕಂದ್ರೆ ಬಿಟ್ಟು ಬರಬೇಕು. ಇವತ್ತು ಹಾಗಲ್ಲ. ಆ ಜಮೀನು ಸಾಧಾರಣ 180% ಕೃಷಿಕರು ಅವರೇ ಆ ಜಮೀನು ಓನರ್ ಆಗಿರೋದ್ರಿಂದ ಅವರಿಗೆ ಆ ಜಮೀನು ಮೇಲೆ ಪ್ರೀತಿ ಇದೆ, ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಎಲ್ಲ ನಿಜ. ಹೌದು ಸರ್, ನಿಜವಾಗ್ಲೂ ಸರ್. ಸರ, ಆಮೇಲೆ ನೀವು ಒಂದು ಡಾಕ್ಟ್ರಾಗಿ ಸಮಾಜನ ಬೆಳೆಸ್ಬೇಕಂತ, ಕುಂಬಾರನ ಬೆಳೆಸ್ಬೇಕಂತ ಯೋಚನೆ ಮಾಡಿ, ಅದು ಹೆಂಗೆ ಬಂತು ಸರ್, ಯಾಕೆ ಬಂತು? ನೋಡಿ ಇವರೇ, ಈ ನಮ್ಮ ಜಾತಿ ಗೊತ್ತುಂಟಲ್ಲ, ಕುಲಾಲ ಜಾತಿಯವರು ಭಾಳಷ್ಟು ಹಿಂದುಳಿದವರು. ನಾನು ಇಲ್ಲಿ ನೋಡಿದ್ದಲ್ಲ, ನಾನು ವೈದ್ಯಕೀಯ ವಿದ್ಯಾರ್ಥಿಯಾಗಿ ಬೆಂಗಳೂರು ಮೆಡಿಕಲ್ಲಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ಸೇರಿದೆ. ಅಲ್ಲಿ ಸೇರುವಾಗ ನನ್ನ ಹೆಸರು ಕುಲಾಲ್ ಅಂತ ಹಾಕ್ಕೊಂಡಿದ್ದೆ ನಾನು, ಏನು ಕುಂಬಾರ ಅಂತ ಹಾಕ್ಕೊಂಡಿಲ್ಲ. ಕುಂಬಾರ ಅಂತ ಹಾಕ್ಕೊಂಡ್ರೆ ಎಲ್ಲರೂ ಒಂಥರ ನಿಕೃಷ್ಟವಾಗಿ ಅವರನ್ನು ನೋಡ್ತಿದ್ರು. ನನಗೆ ಆಗಲಿನ ಕಾಲದಲ್ಲಿ, ಈ ಸಾಧಾರಣ 69, 70 ಇಸ್ವಿಯಲ್ಲಿ ನಾನು ಕುಲಾಲ್ ಅಂದರೆ ಯಾರಿಗೂ ಏನೂ ಗೊತ್ತಾಗ್ತಿರ್ಲಿಲ್ಲ. ಹಾಗಂದರೆ ನಮ್ಮ ಸಮಾಜ ಎಷ್ಟು ಹಿಂದೆ ಇದೆ ಅಂತೇಳಿ ನೀವು ಇಟ್ಕೊಳ್ಳಿ. ನಿಜವಾಗ್ಲೂ ಸರ್, ನಿಜವಾಗ್ಲೂ ಸರ್. ನೀವು ಒಬ್ಬರು ಇಲ್ಲಾಂದರೆ ಇವಾಗಲೂ ನಮ್ಗೆ ಕುಲಾಲ್ರಂದ್ರೆ ಮಾತಾಡೋಕೆ ಹೆದರಿಕೆ ಆಗ್ತಿತ್ತು. ಆವಾಗೂ ನಾನು ಅಲ್ಲಿ ಬೆಂಗಳೂರಿನಲ್ಲಿರುವಾಗ ನಾನು ಕುಲಾಲ್ ಅನ್ನೋ ಕಡೆ ಗೊತ್ತಾಯಿತು. ಹೆಚ್ಚಿನ ಒಂದು 6-7 ವರ್ಷ ನಾನು ಬೆಂಗಳೂರು ವಿದ್ಯಾಭ್ಯಾಸ ಮಾಡಿದ್ದೆ. ಆಗ ಕುಲಾಲ್ರಂದ್ರೆ ಎಲ್ಲರಿಗೂ ಗೊತ್ತಾಯಿತು. ಸರ್, ನಾವೀಗ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಅಂತ ಗೊತ್ತಾ, ನಾನೊಬ್ಬ ಕುಲಾಲ ಅಂತ ಹೇಳಲಿಕ್ಕೆ ನೀವೇ ಕಾರಣ ಸರ್ ಈ ಕುಂದಾಪುರ ಭಾಗದಲ್ಲಿ. ಇಲ್ಲಾಂದ್ರೆ ನಾನು ಕುಲಾಲ ಅಂತ ನಿಜವಾಗ್ಲೂ ನಾನು ಜಾತಿ ಹೇಳ್ಕೊಂತಿಲ್ಲ. ಭಾಳ ಸಂತೋಷ ಆಯಿತು ಯಾಕಂದರೆ ನಾನು ಒಂದು ಸತ್ಯ ನಿಮ್ಗೆ ಹೇಳ್ತೇನೆ, ಏನು ಗೊತ್ತುಂಟ, ನಾನು ಈ ಭೂಭಾಗ ಕರ್ನಾಟಕದಲ್ಲದೆ ಜಗತ್ತಿನ ಯಾವುದೇ ಒಂದು ಕಡೆಗೆ ಹೋದರೂ ನಾನು ಒಳ್ಳೆ ರೀತಿಯಲ್ಲಿ ಬದುಕ್ತೇನೋ ಅನ್ನೋ ನನ್ನ ಧೈರ್ಯ ಇತ್ತು ನನಗೆ. ಆದರೂ ನನ್ನ ಉದ್ದೇಶ ಏನಂದರೆ, ನಾನು ನಮ್ಮದೇ ಒಂದು ಊರಿಗೆ ಬಂದು, ನಮ್ಮದೇ ಹಳ್ಳಿಗೆ ಬಂದು ಇಲ್ಲಿ ನಾವು ದೊಡ್ಡವರಾಗಿ ತೋರಿಸ್ಬೇಕು.
ನಮ್ಮ ಕುಲಾಲರು ಅಂದರೆ ಯಾರು ಅನ್ನೋದನ್ನು ತೋರಿಸ್ಬೇಕು. ಇದೇ ಒಂದು ಉದ್ದೇಶದಿಂದ ನಾನು ಇಲ್ಲಿ ಬಂದು ನಿಂತಿದ್ದೇವ್ರೆ. ನಿಜವಾಗಿ ನನಗೆ ಅದೇ ಉದ್ದೇಶ. ಯಾಕಂದರೆ ನಮ್ಮ ಜನರನ್ನು ಭಾಳಷ್ಟು ಹೀನ ದೃಷ್ಟಿಯಿಂದ ನೋಡ್ತಾ ಇದ್ದರು. ನಾವೆಲ್ಲ ಒಂದು ಹೋದರೆ ಅವರೆಲ್ಲ ನಮಗೆಲ್ಲ ಹೀಗೆ ಕೈ ಹಿಡಿಬೇಕು ಈಗ ಆಗ್ತದೆ. ನಿಜವಾಗಲ್ಲ ಸರ್, ಆ ಥರ ಇತ್ತು ನಮ್ಮ ಅವಸ್ಥೆ. ನನಗೆ ಎಷ್ಟು ಸರಿ ದುಃಖ ಬಂದಿದೆ ಅಂದರೆ ನಾನು ಯಾಕೆ ಈ ಜಾತಿಯಲ್ಲಿ ಹುಟ್ಟಿದೆ ಅನ್ನುವಷ್ಟು ಒಂದು ದುಃಖ ಬಂದಿತ್ತು ನನಗೆ. ಈಗ ಅದೆಲ್ಲ ಹೋಯಿತು. ಈಗ ನಾವು ಯಾರಿಗೂ ಕಮ್ಮಿ ಹೋಯ್ತು ಅನ್ನೋಕ್ಕಿಂತ ಅದನ್ನು ಹೋಗಿಸಿದೆ ನೀವು ಸರ್. ಅದು ಹೇಳೋದು, ಅದನ್ನು ನಾನು ಹೇಳೋದು ಸರಿಯಲ್ಲ. ಅಲ್ಲ, ನಾವು ಹೇಳ್ತೇವೆ ಸರ್ ನಿಮ್ಮ ಪರವಾಗಿ. ನೀವು ಹೇಳಲಿಕ್ಕೆ ಆಗಲ್ಲ, ಬಟ್ ನಿಮ್ಮಿಂದ ಅದನ್ನು ನಮ್ಗೆ ಸಿಕ್ಕಿದೆ ಅಂತ ನಮ್ಗೆ ಹೆಮ್ಮೆಯಿಂದ ಹೇಳ್ತೇವೆ ಸರ್. ಅಂದರೆ ನನಗೆ ಆ್ಯಕ್ಚುಲಿ ನಾನು ಒಂದು ಎಷ್ಟೋ ಸರಿ ಹತ್ಕೊಂಡು ಕೂತ್ಕೊಂಡು ನಾನು ಯಾಕಾಗಿ ಈ ಜಾತಿಯಲ್ಲಿ ಹುಟ್ಟಿದೆ ಅಂತೇಳಿ. ಯಾಕಂದೇಳಿ ನಮ್ಮನ್ನು ನೋಡೋರಿಲ್ಲ, ಎಲ್ಲರೂ ಸಹಕಾರ ಮಾಡ್ತಾರೆ. ಕಡೆಗೆ ಕ್ರಮೇಣ ನಾನು ಇಲ್ಲಿ ಬಂದು ಸೆಟ್ಲ್ ಆದಮೇಲೆ ನಾನು ಎಲ್ಲರಿಗೂ ತೋರಿಸ್ಕೊಟ್ಟೆ. ಯಾರು ನಮ್ಮ ಎದುರುಗಡೆ ಅಯ್ಯೋ ಕುಳ್ಳಾಡ್ರು ಬಂದ ನಮಗೊಂದು ಮರ್ಯಾದೆ ಕೊಡ್ತಿದ್ದ ಹೊರತು ಯಾರು ಹೀನಾಯವಾಗಿ ಖಂಡಿತವಾಗಿ ಎದುರು ಹೇಳ್ತಿರ್ಲಿಲ್ಲ. ಹಿಂದಿನಿಂದ ಏನಾದರೂ ಹೇಳ್ಕೋಬೋದು, ಅದು ದೊಡ್ಡದಲ್ಲ ನಮಗೆ. ಅಷ್ಟು ಒಂದು ಮರ್ಯಾದೆ ನಮ್ಮ ಜನರಿಗೆ ಇಲ್ಲಿ ಇತ್ತು. ಕುಲಾರ ಅಂದರೆ ನಿಜವಾಗಿ ಮೊದಲಿಂದ ಕುಲಾರ ಅಂದರೆ ಸತ್ಯವಂತರು, ಸತ್ಯಾಧಿಕರು. ಅವ್ರು ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಹೇಳಂದು ಹೇಳ್ತಾರೆ. ಆ ಥರ ಒಂದು ಸಾಧು ಸ್ವಭಾವ ಥರ ಅನ್ನೋ ಒಂದು ಪ್ರತೀತಿ ಇತ್ತು ನಮಗೆ, ಹೆಗ್ಗಳಿಕೆ ಇತ್ತು ಸರ್. ಆವಾಗ ಇತ್ತು, ಇವಾಗ ಕುಲಾಲರಲ್ಲಿ ಇದೆಯಾ? ಹೀಗೆ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಇದ್ದರೂ ಒಳ್ಳೆಯದು. ನಮಗೆ ಅಷ್ಟು ನಿಗರ್ವೇ ಆಗಿರಬೇಕು, ಹೆಮ್ಮೆ ಪಟ್ಕೊಳ್ಬೇಕು. ಈಗ ನಾನೇ ಆಗಿ ದೊಡ್ಡ ಡಾಕ್ಟ್ರ್ ಆಗಿದೆ ಅಂದರೆ ನಾವು ಹೆಮ್ಮೆ ಪಟ್ಕೊಳ್ಬಾರ್ದು. ನಾವು ಎಲ್ಲರಿಗೂ ಮಾದರಿಯಾಗಿ ಇರಬೇಕು. ನಾವು ಯಾವುದೇ ಒಂದು ಇದಾಗಲಿ ಕುಲಾಲರಿಗೊಂದು ಸಸಾರ ಅಲ್ಲ, ಹರಿಜನರಂತ ಸಸಾರ ಅಲ್ಲ. ಎಲ್ಲರೂ ಅವನು ಮಾಡುವ ವೃತ್ತಿ ಸಸಾರ ಅಂತ ತಿಳ್ಕೊಳ್ಬಾರ್ದು. ನಾವು ಮಾಡುವ ವೃತ್ತಿ, ನಾವು ಮಾಡುವ ಸೇವೆ ಮೇಲೆ ಅದು ನಡ್ಕೊಂಡಿದೆ. ಡಾಕ್ಟರ್ ವೆಂಕಟ್ ಕುಲಾಲ್ ಅವರೇ, ನಿಮ್ಮದು ಸ್ವಂತ ಊರು ಸ್ಟಾರ್ಟಿಂಗ್ ಹುಟ್ಟಿದ್ದು ಎಲ್ಲಂದ್ರಿ? ಮೊಳೆ ನಮ್ಮೂರವ್ರೆ. ಮೊಳಹಳ್ಳಿ ಎಲ್ಲಿ ಸರ್ ಅದು? ಮೊಳಹಳ್ಳಿ ನಮ್ಮದು ಆ್ಯಕ್ಚುಲಿ ಬೆಟ್ಕಮ್ಮಲ್ ಗದ್ದೆ ಅಂತೇಳಿ ನಮ್ಮ ಊರು. ಕಮಲಗದ್ದೆ ಹತ್ರ? ಕಮಲ್ ಗದ್ದೆ ಅಲ್ಲ, ಬಿಟ್ಕಲ್ಕಟ್ಟೆ ಹತ್ತಿರ ಆಗ್ತದೆ ನಮ್ಮ ಊರು. ಬೆಟ್ಕಮ್ಮಲ್ ಗದ್ದೆ ಅಂತ ಅದು ಕೇಳ್ತಾರೆ. ಅದು ಅಲ್ಲಿ ನಮ್ಮ ಅದ್ರ ಅಕ್ಕಪಕ್ಕ ಊರು ಸರ್, ಒಂಚೂರು ನಂಗೆ ಗೊಂದಲ ಆಗ್ತಿತ್ತು. ಅಲ್ಲಿ ಅಕ್ಕಪಕ್ಕ ಊರಂದರೆ ಹತ್ತಿರ ಅಂದರೆ ಬಿದ್ಕಲ್ಕಟ್ಟೆ ಪೇಟೆ, ಅದರಿಂದ ಹುಣಸೆಮಕ್ಕೆ, ಆಮೇಲೆ ಮೊಳಹಳ್ಳಿ ಮೇಯ್ನ್. ಮೊಳಹಳ್ಳಿ ಕಂಬಳ ಎಲ್ಲ ಆಗ್ತದಲ್ಲ ಹಾಗೆ. ಹಾಗೆ ಇಡೀ ಮೊಳಹಳ್ಳಿ ಅಂತ ಹೇಳೋದು. ಅಲ್ಲ, ನಿಮ್ಮ ಮನೆಗೆ ಎಲ್ಲಿ ಬಂತು ಸರ್ ಅದು? ನಮ್ಮದು ಬೆಟ್ಕಮ್ಮಲ್ ಗೆದ್ದೆ ಅಂದರೆ ಬಿದ್ಕಲ್ಕಟ್ಟೆ ಹತ್ತಿರ ಬಂತದು. ಅಲ್ಲೇ ಒಟ್ಟಿಗೆ ಕೆರೆ ಐತಲ್ಲ, ಹುಲ್ಕಲ್ ಕೆರೆ ಹತ್ತಿರ ನಮ್ಮ ಮನೆಗೆಲ್ಲ ಬರುವುದು ನೀರಲ್ಲಿಂದ, ಹುಲ್ಕಲ್ ಕೆರೆಯಿಂದ ಬರುವುದು ಸರ್. ನಮ್ಮ ಮನೆಯಿಂದ 7 ಕಿಲೋಮೀಟರ್ ಸರ್. ಹೌದಾ? ನಂಗೆ ತುಂಬ ಖುಷಿ ಆಗ್ತಿತ್ತು ನಮ್ಮ ಸ್ವಂತ ಜಾಗದಿಂದ ಮಾತಾಡ್ತಾ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಹುಲ್ಕಲ್ ಕೆರೆಯಿಂದ ಒಂದು ತೋಡು ಹುಟ್ಟಿ ಅಲ್ಲಿ ನೀರು ನಮ್ಮ ಮನೆ ಮುಖಾಂತರ ಹೋಗುದು. ಹೌದು ಸರ್. ಇಲ್ಲಿ ಹುಲ್ಕಲ್ ಕೆರೆಯಲ್ಲಿ ಚಾನಲ್ ಇರ್ಬೋದು ಸರ್, ಒಳ್ಳೆ ಕೃಷಿ ಆಗಿದೆ. ಈಗ ಆಗಿದೆ, ಆವಾಗ ನೀರಿಲ್ಲ, ಇಷ್ಟು ವರ್ಷ ಆದ್ಮೇಲೆ ಬಂದಾಗ್ತದೆ ಮಾಡಿದಲ್ಲಿ. ನಂಗೊಂದು ತುಂಬ ಖುಷಿ ಆಗ್ತಂತ ಸರ್, ನಮ್ಮೂರಿನ ಪ್ರತಿಭೆ, ನಮ್ಮ ಕುಲಾಲರ ಸಂಘದ ರತ್ನ ಅವ್ರನ್ನ ಮಾತಾಡ್ತಿದ್ದು ತುಂಬ ಖುಷಿ ಆಗ್ತಿತ್ತು ಸರ್. ನಿಜವಾಗಲೂ ತುಂಬ ಹೆಮ್ಮೆ ಆಗ್ತಿದೆ. ಆಗಲಿ, ನೀವೊಂದು ನನ್ನನ್ನು ಇಂಟರ್ವ್ಯೂ ಮಾಡೋದ್ರಿಂದ ತುಂಬ ಇದಾಯಿತು. ಭಾಳಷ್ಟು ಜನರು ಇಂಟರ್ವ್ಯೂ ಮಾಡಿದ್ದಾರೆ ನನಗೆ. ಇಷ್ಟು ಸ್ವಾರಸ್ಯಕರವಾದ ಹೃದಯಪೂರ್ವಕ ಇಂಟರ್ವ್ಯೂ ಯಾರೂ ಮಾಡಲಿಲ್ಲ. ಥ್ಯಾಂಕ್ ಯು ಸರ್, ನಂಗೆ ತುಂಬ ಖುಷಿ ಆಯಿತು. ನನಗೆ ಇದು ಅವಕಾಶ ಕೊಟ್ಟಿದ್ದು ರೇಡಿಯೋ ಕುಂದಾಪುರ ಸರ್. ನಾವೊಬ್ಬ ರೈತನಾಗಿ ಅಲ್ಲಿಗೆ ಒಂದು ಸಲ ಇಂಟರ್ವ್ಯೂ ಕರೆದಿದ್ದು ಸರ್, ಹೋದೆ. ನಂದು ಮಾತು ಅಥವಾ ವಾಕ್ಚಾತುರ್ಯ ಮತ್ತು ನಾನು ಯಾವ ರೈತರ ಜೊತೆ ಬೆರೀತೆ ಮತ್ತು ಅದನ್ನೆಲ್ಲ ಗಮನಿಸಿದಾರೆ ಅವರು. ನಿಮ್ಮ ಹತ್ರ ಏನೋ ಇದೆ, ಎಲ್ಲ ರೈತರನ್ನ ಕರ್ಕೊಬೋ ಶಕ್ತಿ ಇದೆ. ನೀವು ಹೆಂಗೆ ರೈತ ಗುಂಬಾರನೆಲ್ಲ ಒಟ್ಟು ಮಾಡಿರೋ ಅದೇ ಥರ ನಿಮ್ಮ ರೈತರನ್ನೆಲ್ಲ ಒಟ್ಟು ಮಾಡೋ ಶಕ್ತಿ ಇದೆ. ರೈತನೆಲ್ಲ ಕರ್ಕೊಬನ್ನಿ ಅಂತ ಮಾತಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟರು ಸರ್. ನಾನು ಕಮ್ಮಿ ಹೆಚ್ಚು ಅಂದರೆ ಒಂದು 60-70 ರೈತನ ಕರ್ಕೊಬಂದು ಮಾತಾಡಿಸ್ತಿದ್ದೆ ಸರ್. ಅದು ಕೃಷಿ ಸಮಾಚಾರ ಅಂದರೆ ರೇಡಿಯೋ ಕುಂದಾಪುರದಲ್ಲಿ ಕೃಷಿ ಸಮಾಚಾರ. ಆಮೇಲೆ ಒಂದೊಂದು ಚಿಂತನೆ ಇತ್ತು ಸರ್, ಬರೀ ಅವರ ಸಾಧನೆ ಮಾತ್ರ ಹೇಳ್ರೆ ರೈತ ಮನೆ ಮುಟ್ಟೋದಿಲ್ಲ, ಅದ್ರ ಜೊತೆ ಕಷ್ಟ ಸುಖ ಎರಡೂ ಬರಲಿ ಅಂತ ಚಿಂತನಾ ಗೋಷ್ಠಿ ಅಂತ ಪ್ಲ್ಯಾನಿಂಗ್ ಮಾಡಿದೆ ಸರ್. ನಂದೇ ಪ್ಲ್ಯಾನಿಂಗ್ ಸರ್ ಅದು ರೇಡಿಯೋ ಕುಂದಾಪುರದ ಜ್ಯೋತಿ ಮೇಡಮ್ ಇದ್ರಲ್ಲ, ಓಕೆ ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ರೆ ಮಾಡಿ, ಕಷ್ಟ ಸುಖ ಎರಡೂ ಗೊತ್ತಾಯ್ತು, ಅಷ್ಟೊತ್ತಿಗೆ ಯುವಕರಿಗೆ ಹೆಲ್ಪ್ ಆಗ್ತಾ ಅಂತ ಹೇಳಿದ್ರು ಸರ್. ಅದನ್ನು ಮಾಡಿದೆ. ಆಮೇಲೆ ರೇಡಿಯೋ ಕುಂದಾಪುರದಲ್ಲಿ ಅವರು ಒಬ್ಬರೇ ಇಬ್ಬರು ಸರ್. ಅಂದರೆ ಸ್ಟಾರ್ಟಿಂಗ್ ಒಂದೇ ಸಂಸ್ಥೆ ನಡಲಿಕ್ಕೆ ಒಂದು ಸಲ ಬಂಡವಾಳ ಹಾಕಿ ಜನ ಜಾಸ್ತಿ ಹಾಕಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಅದು ಸ್ಟಾರ್ಟಾಗಿ 1 ವರ್ಷ ಅಂತ ಬಂತು ಅಷ್ಟೇ. ಒಬ್ಬರಿದ್ದು ಅವ್ರು ಎಲ್ಲರನ್ನೂ ಕರ್ಕೋಕ್ಕಾಗ್ತಿಲ್ಲ. ಅವರು ಕರೆದೋಗಿ ಇದು ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ಮತ್ತು ಬೇರೆ ಬೇರೆ ಇಲಾಖೆಯವರು ಬತ್ತಿಲ್ಲ. ಅವ್ರಿಗೆ ದಿನ ಫಾಲೋಅಪ್ ಮಾಡೋಕೆ ಅವ್ರಿಗೆ ಆಗ್ತಿಲ್ಲ ಸರ್. ನಾನು ಬಂದೊಂದು ಅವರಿಗೆ ಅಂತ ಹೊರಗೆ ನೀರು ಬಂದಾಗ ಆಯ್ತು ಸರ್. ಹಾಗೆ ನೀವೇನು ಕುಂದಾಪುರ ನಿಮ್ಮ ಆಫೀಸಲ್ಲಿ ರೇಡಿಯೋ ಕುಂದ ಬಂಡಾರ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಸರ್, ಅಲ್ಲೇ ನೀವು ಹಾಸ್ಪಿಟ್ಲಿಂದ ಸ್ವಲ್ಪ ದೂರದಲ್ಲಿ ಸರ್. ನಾನು ಆಮೇಲೆ ಬಂದ ಮೇಲೆ ನಂದು ಒಂದು ಸ್ವಲ್ಪ ಪರಿಚಯ ಜಾಸ್ತಿ ರೈತರದ್ದು ಇಲಾಖೆದು ಪರಿಚಯ, ಉಡುಪಿ ಎಲ್ಲ ರೈತ ಇಲಾಖೆಗೆ ನಮ್ಮ ಪರಿಚಯ ಸರ್.
ನಾನು ಕರೆದಾಗ ಯಾವ ಅಧಿಕಾರಿಗಳು ಯಾವ ಇಲಾಖೆಯವರು ಇಲ್ಲ ಅಂತ ಹೇಳಿಲ್ಲ ಸರ್. ಬಂದು ಖುಷಿಯಿಂದ ಪ್ರೋಗ್ರಾಮ್ ಕೊಟ್ಟೆ. ಈಗ ನೀವು ಹೆಂಗೆ ಕೊಟ್ಟರು ಅದೇ ಥರ ನನ್ನ ರೈತರ ಮೇಲೆ ಪ್ರೀತಿಯಿಂದ ಪ್ರೋಗ್ರಾಮ್ ಕೊಡ್ತಾಯಿದ್ರು ಸರ್. ಇವತ್ತು ರೇಡಿಯೋ ಕುಂದಾಪುರ ಪ್ರೋಗ್ರಾಮ್ ಚೆನ್ನಾಗಿ ಬಕ್ಕೆ ಅವರೆಲ್ಲ ಸಹಕಾರ ಕಾರಣ ಸರ್. ಅದೇ ಜೊತೆ ನಿಮ್ಮದು ಇದೇ ಥರ ಬರ್ತೈತೆ ಸರ್. ನಂಗೆ ತುಂಬ ಖುಷಿ ಆಯ್ತು ಸರ್. ಮುಂದುವರಿಸ್ತಾರೆ ನಿಮ್ಮ ಜೀವನ ಮನೆ ವಾತಾವರಣ, ಅದು ಎಷ್ಟು ಮಕ್ಕಳು ಯಾವತ್ತು ಮದುವೆ ಆದಿರಿ ಅದ್ರ ಬಗ್ಗೆ ಒಂಚೂರು ಬರಲಿ ಸರ್. ಹಾಗೆ ನಾನು ಹಾಂ ಮದುವೆ ಆದ ಭಾಳ ಚಿಕ್ಕ ಪ್ರಾಯದಲ್ಲಿ ಅಂದರೆ ನಾನು ಇನ್ನೂ ವೈದ್ಯಕೀಯ ವಿದ್ಯಾರ್ಥಿ ಆಗಿರುವಾಗಲೇ ಮದುವೆ ಆದೆ. ಹಾಂ ಹಾಂ ವಿದ್ಯಾರ್ಥಿ ದಶೆಯಲ್ಲೇ ಮದುವೆ ಆದೆ. ಅಂದರೆ ಎಷ್ಟು ಏಜ್ ಸರ್ ಅಂದಾಜು? ನನಗೆ ಆವಾಗ 23 ವರ್ಷ. ನನಗೆ ಏಜ್ ಆಗಿದೆ. ನನ್ನ ಮಿಸ್ಸಸ್ಸಿಗೆ ಒಂದು 7 ವರ್ಷಕ್ಕಿಂತ ಸಣ್ಣವರು. ಅಡ್ಡಿಲ್ಲ ಸರ್. ನಂದು ಒಂದು ಕ್ವಶನ್ ಇದೆ ಸರ್. ಈಗ ಜನರು ಮದುವೆ ಬಗ್ಗೆ ಕರೆಕ್ಟ್ ವಯಸ್ಸು ಯಾವ್ದು ಸರ್? ಕರೆಕ್ಟ್ ಒಂದು ಹುಡುಗಿಗೆ 18 ಮೇಲಾಗಬೇಕು, ಮಿನಿಮಮ್ 18. ಹಾಂ ಹುಡುಗನಿಗೆ ಒಂದು 20, 23, 25 ವರ್ಷ. ಒಂದು 18, 20 ಒಂದು 5ರಿಂದ 6 ವರ್ಷ ಗ್ಯಾಪಾ? 5ರಿಂದ 6 ವರ್ಷ ಗ್ಯಾಪ್. ಸರ್ ಆ ಗ್ಯಾಪ್ ಎಂತಕ್ಕೆ ಸರ್? ಗ್ಯಾಪ್ ಅಂದರೆ ಈ ಹುಡುಗರು ಹಾಂ ಸ್ವಲ್ಪ ಅವರು ಬೆಳವಣಿಗೆ ಬುದ್ಧಿಶಕ್ತಿ ಎಲ್ಲ ಬರಬೇಕಾದ್ರೆ ಸ್ವಲ್ಪ ಏಜ್ ಆಗಬೇಕಾಗತ್ತೆ ಅವರಿಗೆ. ಹಾಂ ಹುಡುಗಿಯರು ಹಾಗಲ್ಲ, ಸಣ್ಣ ಪ್ರಾಯದಲ್ಲೇ ಅವ್ರಿಗೆ ತಿಳುವಳಿಕೆ ಹೆಚ್ಚಿರ್ತದೆ. ತಂದೆ ತಾಯಿಗಳು ಎಲ್ಲ ಅವ್ರಿಗೆ ಹೇಳಿಕೊಡ್ತಾರೆ. ಆದ್ದರಿಂದ ಹುಡುಗರು ಅವ್ರಿಗೆ ಬುದ್ಧಿ ಬೆಳವಣಿಗೆ ಬರಬೇಕಾದ್ರೆ ಸ್ವಲ್ಪ ಏಜ್ ಆಗಬೇಕು. ಕರೆಕ್ಟ್ ಸರ್, ಅಲ್ವಾ? ನಿಜವಾಗ್ಲೂ ಸರ್. ಚಿಕ್ಕ ಪ್ರಾಯದಲ್ಲಿ ಅವರು ಪುಂಡಾಟಿಕೆ ಬೆಳೆದೆಲ್ಲ ಮಾಡ್ತಾರೆ. ಅದು ಹುಡುಗಿಯರು ಹಾಗಲ್ಲ, ಅವ್ರ ಜವಾಬ್ದಾರಿ ಸಣ್ಣ ಪ್ರಾಯದಲ್ಲೇ ಅವ್ರಿಗೆ ಬಂದಿರ್ತದೆ. ಹಾಂ ನಿಜವಾಗ್ಲೂ ಸರ್. ಸರ್ ನಾನೇ ಅಬ್ಸರ್ವ್ ಮಾಡಿ, ನಾನು ರೈತರಾಗಿ ಅಬ್ಸರ್ವ್ ಮಾಡಿದೆ ಅಂತಂದರೆ ಕೃಷಿಯಲ್ಲಿ ಮಾಡುವ ಹೊತ್ತಿಗೆ ಆದಷ್ಟು ಮಧ್ಯವಯಸ್ಸಿನ ಅಂದರೆ ಅಡಿಕೆ ಮರ ನೆಟ್ಟರೆ 40 ವರ್ಷ ಬದುಕತ್ತಂದರೆ 20ರಿಂದ 25 ಆ ಗ್ಯಾಪಲ್ಲಿ ಆ ಏಜಿನ ತಳಿ ತಗೊಂಡ್ರೆ ಗಿಡ ತಗೊಂಡ್ರೆ ಒಳ್ಳೆ ಗಿಡ ಆಗುತ್ತೆ ಅಂತ ಕೇಳ್ತಾರೆ. ಎಕ್ಸಾಂಪಲ್ ನಾನು ಹೇಳೋದಾದ್ರೆ ಮೊದಲೆಲ್ಲ ಮನೆಯೆಲ್ಲ 8-10 ಮಕ್ಕಳಿದ್ರು ಸರ್. ಹೌದೌದು, ಬೇಗ ಮದುವೆ ಮಾಡ್ತಾರೆ, ಲಾಸ್ಟ್ ಅದೇ ಮಕ್ಕಳು. ಆದರೆ ಮಧ್ಯೆ ಇರುತ್ತಲ್ಲ ಒಂದು ಏಜಲ್ಲಿ ಅವ್ರು ಸ್ವಲ್ಪ ಚುರುಕು ಸರ್, ನಾನು ಅಬ್ಸರ್ವ್ ಮಾಡಿದ್ದೆ. ಹೌದಾ ಅಲ್ಲ ಸರ್ ಅದು? ಹೌದು. ಆವಷ್ಟು ಮಕ್ಕಳೆಲ್ಲ ಒಬ್ಬರು ತಂದೆಗೆ 10-15 ಮಕ್ಕಳೆಲ್ಲ ಇರ್ತವೆ. ಅಲ್ಲ ಮಧ್ಯೆ ಇದ್ದಾರೆ ಸ್ವಲ್ಪ ಗ್ಯಾಪಲ್ಲಿ ಅವ್ರು ಚುರುಕಿರ್ತಾರೆ, ನಾನು ಅಬ್ಸರ್ವ್ ಮಾಡಿದ್ದು ಸರ್. ಹೌದಲ್ವಾ? ಅಲ್ಲ ಹೌದು. ನಾನಷ್ಟು ಅಬ್ಸರ್ವ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಅದು ಯಾಕಂತ ನಂಗೆ ಕ್ವಶನ್ ಸರ್, ಅದಕ್ಕೆ ನಿಮ್ಮ ಹತ್ರ ಕೇಳ್ತೇನೆ, ನೀವು ಹಿರಿಯರಲ್ಲ. ಯಾಕಂದರೆ ನೀವು ಹೇಳೋದು ಈಗ ಒಬ್ಬ ತಂದೆ ತಾಯಿಗೆ 10 ಮಕ್ಕಳಿದ್ರೆ ನೀವು ಹೇಳೋ 6-5 ಮಕ್ಕಳು ಚುರುಕಾಗಿರ್ತದೆ ಅಲ್ಲ. ಕರೆಕ್ಟ್. ಅದು ನೀವು ಹೇಳಿದ್ರಲ್ಲ 18ರಿಂದ 25 ಆ ಗ್ಯಾಪಲ್ಲಿ ಬೀಜ ಚೆನ್ನಾಗಿರುತ್ತಂತ ನನ್ನ ಅನಿಸಿಕೆ ಸರ್. ಬೀಜ ಚೆನ್ನಾಗಿರುತ್ತೆ ಅಂತೇಳಿ ಅಲ್ಲ, ಆ ಸಂದರ್ಭದಲ್ಲಿ ಗಂಡು ಹೆಂಗಸು ಇಬ್ಬರಿಗೂ ಪ್ರಬುದ್ಧತೆ ಇರ್ತದೆ. ಆದ್ದರಿಂದ ಅವರ ಮಕ್ಕಳನ್ನು ಚೆನ್ನಾಗಿ ನೋಡೋ ಒಂದು ಅವರಿಗೆ ಇದು ಸವಲತ್ತು ಇರ್ತದೆ, ಪ್ರಬುದ್ಧತೆ ಇದೆ. ಅವ್ರಿಗೆ ಯಾವ ಶಾಲೆ ಕಳಿಸ್ಬೇಕು ಅನ್ನೋ ಒಂದು ಇದಿರ್ತದೆ ಅವರಿಗೆ. ಆದ್ದರಿಂದ ಮಕ್ಕಳು ಒಳ್ಳೆದಾಗಲಿ ಬೆಳೆಯಲಿ ಸಾಧ್ಯತೆ ಉಂಟು ಅಂತ ನನ್ನ ಅನಿಸಿಕೆ. ಆ ಜೀನ್ಸಲ್ಲಿ ಏನು ಬದಲಾವಣೆ ಆಗಲ್ಲ? ಜೀನ್ಸ್ ಒಂದ್ಸರಿ ಬಂದರೆ ಅದು ಬದಲಾವಣೆ ಆಗೋದಿಲ್ಲ. ಎಷ್ಟೋ ತಲಾಂತರದೊಳಗೆ ಹಾಗೇ ಇರ್ತದೆ. ನಿಮ್ಗೊಂದಿಗೆ ಜೀನ್ಸ್ ಇದೆಯಲ್ಲ, ಅದು ನಿಮ್ದು ಎಷ್ಟೇ ಜನ್ರೇಷನ್ ಆದರೂ ಆ ಜೀನ್ಸ್ ಹಾಗೇ ಇರ್ತದೆ. ಅಲ್ಲ ಮತ್ತೆ ನಮ್ಮ ಕೃಷಿಯಲ್ಲಿ ಹೇಳ್ತಾರಲ್ಲ ಸರ್, ಅದು ಬೇರೆ. ಅದು ಬೇರೆ ಮನುಷ್ಯನ ಜೀನ್ಸ್ ಇದೆಲ್ಲ, ಅದು 22 ಜೀನ್ಸ್ ಇದ್ದಾವೆ ನಮ್ಮದು. ಅದು ಚೇಂಜ್ ಆಗೋದಿಲ್ಲ. ಅದಕ್ಕೆ ಮ್ಯೂಟೇಷನ್ ಇದೆ, ಚೇಂಜ್ ಆಗೋದಿಲ್ಲ. ಸರ್ ನನಗೆ ಒಂದು ಕ್ವಶನ್, ನೀವು ಡಾಕ್ಟರ್ ಆಗಿ ಹೇಳ್ತಾರಲ್ಲ, ಅಂದರೆ ಲೇಟ್ ಟೈಮ್ ಮದುವೆ ಯಾರು ಮಕ್ಕಳು ಆಗ್ತಿಲ್ಲ ಅಂತಾರಲ್ಲ, ಅದೆಂತಕ್ಕೆ ಸರ್? ಅದೊಂದು ಹೇಳಿ ಏನು ಗೊತ್ತಲ್ಲ, ಅಂದರೆ ಅವರಿಗೆ ವೀರ್ಯ ಹೆಚ್ಚು ಉತ್ಪತ್ತಿ ಆಗೋದಿಲ್ಲ ಆ ಥರ. ಮತ್ತೊಂದು ಹೆಂಗಸರಿಗೆ ಸಹ ಒಂದು ಇಂತಿಷ್ಟು ವರ್ಷ ಆದಮೇಲೆ 30-40 ವರ್ಷ ಆದಮೇಲೆ ಅವ್ರಿಗೆ ಸಹ ಅಂಡಾಶಯದಲ್ಲಿ ಅಂಡಗಳು ಬೆಳವಣಿಗೆ ಆಗೋದಿಲ್ಲ. ಸರ್ ಒಂದು ಅಂದಾಜು ಎಷ್ಟು ವರ್ಷ ಸರ್ ಅದು? ಯಾವುದು? ಗಂಡಸರಿಗೆ ಎಷ್ಟು ವರ್ಷದ ಮೇಲೆ ಕಮ್ಮಿ ಆಗುತ್ತೆ ಬರ್ತೇವೆ ವೀರ್ಯ? ಗಂಡಸರಿಗೆ ತುಂಬ ವರ್ಷರಿಗೆ ಇರ್ತದೆ ವೀರ್ಯ. 50, 55, 60 ವರ್ಷದವರೆಗೂ ಅವ್ರ ಹತ್ರ ವೀರ್ಯ ಇರ್ತದೆ. ಆದರೆ ವೀರ್ಯಾಣುಗಳಷ್ಟು ಚಲನೆ ಆಗೋದಿಲ್ಲ. ವೀರ್ಯಾಣುಗಳಿಗೆ ಚಲನೆ ಬೇಕು. ಅದು ಫಾಸ್ಟಾಗಿ ಮೂವ್ ಆದರೆ ನಮ್ಮ ವ್ಯಜನದಲ್ಲಿ ಹೋದಂಥ ವೀರ್ಯಾಣುಗಳು, ಅಂದರೆ ಅಲ್ಲಿ ವ್ಯಜನದಲ್ಲಿ ಈಗ ವೀರ್ಯಾಣುಗಳು ಹೋದರೆ ಒಂಥರ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ತವೆ. ಯಾವ ಒಂದು ವೀರ್ಯಾಣು ಭಾಳಷ್ಟು ಸ್ಪೀಡಾಗಿ ಹೋಗ್ತದೋ ಅದು ಹೋಗಿ ಅಂಡಾಶಯವನ್ನು ಚುಚ್ಚಿಕೊಳ್ತದೆ. ಸರಿ ಗೊತ್ತಾಗಲಿಲ್ವಾ? ಅದಕ್ಕೆ ಹೇಳೋದು ನಾನು, ವೀರ್ಯಾಣುಗಳು ಭಾಳ ಫಾಸ್ಟಾಗಿ ಹೋಗಬೇಕು. ಅವು ಹೋಗಬೇಕಾದ್ರೆ ಅವಕ್ಕೆ ಒಂದು ಏಜ್ ಬೇಕು. ಅದು ಮುದುಕಿ ಇದ್ದರೆ ಅಲ್ಲಿ ಆ ರಿಪ್ರೊಡಕ್ಷನ್ ಸರಿ ಆಗೋದಿಲ್ಲ. ಆಗೋದಿಲ್ಲ. ಅದೇ ಕರೆಕ್ಟ್ ಏಜಲ್ಲಿ ಮದುವೆ ಆಗ್ಬೇಕಂತ ಹೇಳ್ತಾರೆ. ಕರೆಕ್ಟ್. ಒಂದು 25ರಿಂದ 30 ವರ್ಷ, 35 ವರ್ಷ. ಅದರ ನಂತರ ಸಾಧಾರಣ ಒಂದು ಎಲ್ಲ ಪ್ರಬುದ್ಧತೆ ಹೆಚ್ಚಾಗ್ತದೆ. ಅವರಿಗೆ ಯಾವುದೇ ವಿಷಯದಲ್ಲೂ ಒಂದು ಅಸಡ್ಡೆ ಇರುವುದಿಲ್ಲ, ಶ್ರದ್ಧೆ ಇರುವುದಿಲ್ಲ, ಅಸಡ್ಡತೆ ಹೆಚ್ಚಾಗ್ತದೆ. ಆದ್ದರಿಂದ ಒಂದು ನಿಜವಾಗಿ ಒಂದು 28ರಿಂದ 35 ವರ್ಷಕ್ಕೆ ರಿಪ್ರೊಡಕ್ಷನ್ ಆಗಿ ಮಕ್ಕಳಾಗೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ.
ಸರ್ ನೀವು ಹಿರಿಯರಿದ್ರೆ ಈಗಿನ ಜನ್ರೇಷನಲ್ಲಿ ಹೆಣ್ಮಕ್ಳು 35 ಮದುವೆ ಹಾಕಿ ಒಪ್ಪೋದಿಲ್ಲ, ಅದು ಸರಿನಾ ಸರ? ಸರಿಯಲ್ಲ. ಒಂದು ಎಷ್ಟು ಏಜ್ ಮದುವೆ ಆಗಿ ಸರ್ ಕರೆಕ್ಟಾಗಿ ಏಜ್? ಹುಡುಗಿಯರು ಸಾಧಾರಣ ಒಂದು 28ರಿಂದ 32 ವರ್ಷದೊಳಗೆ ಮದುವೆ ಆಗಬೇಕು. ಸರಿ ಸರಿ, ಓಕೆ 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 ಸರ್. ಅಲ್ವಾ? ಅಂದರೆ ನಿಮ್ಮ ಮಾಹಿತಿ ನಮ್ಗೆ ಬೇಕು ಸರ್. ಇಂಥ ಮಾಹಿತಿ ಯುವಜನಕ್ಕೆ ತುಂಬ ರೀಚ್ ಆಗುತ್ತೆ. ಹೌದು. ಆ ಮಾಧ್ಯಮ ಅವಕಾಶ ಮಾಡಿಕೊಟ್ಟಿತ್ತು ರೇಡಿಯೋ ಕುಂದಾಪುರ. ನನ್ನ ಮನಸ್ಸಿನಲ್ಲಿ ಕೆಲವು ಗೊಂದಲ ಇತ್ತಲ್ಲ, ಅದನ್ನೆಲ್ಲ ಕೇಳಿದ್ದೆ. ನೀವು ತುಂಬ ಖುಷಿಯಿಂದ ಹೇಳಿರಿ, ಒಳ್ಳೆ ಮಾಹಿತಿ ಕೊಟ್ಟಿರಿ. ಅದು ನೀವು ಹಲವರಿಂದ ಮಾಹಿತಿಗಳನ್ನು ಕಲೆಕ್ಷನ್ ಮಾಡಿ